ಇನ್ನು ನಟಿ ಪ್ರೇಮ ಬಗ್ಗೆ ಬಂದಿರೋ ಸುದ್ದಿ ಏನಪ್ಪ ಅಂತ ನೋಡೋಣ ಬನ್ನಿ. ಅದಕ್ಕೊಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಹೌದು, ನಟಿ ಪ್ರೇಮ ಅವರು ಕನ್ನಡ ಸಿನಿಮಾ ರಂಗದ ಅತಿ ದೊಡ್ಡ ನಾಯಕಿ ಅಂತ ಹೇಳ್ಬೋದು. ಅದು ಕೊತಿಗಳಾಗಿರ್ಬೋದು, ಕನಸುಗಾರ ಆಗಿರ್ಬೋದು, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಂಥ ನಟಿ ಅಂತಲೂ ಕೂಡ ಹೇಳ್ಬೋದು. ಎಸ್ ನಾರಾಯಣ ಅವ್ರ ಜೊತೆಯೂ ಕೂಡ ಬಲಗಾಲಿಟ್ಟು ಒಳಗೆ ಬಾ ಸಿನಿಮಾನೂ ಕೂಡ ಅದ್ಭುತವಾದಂಥ ಅಭಿನಯರು ಕೂಡ ಮಾಡಿದರು. ಇನ್ನು ಈಗಿನಂಥ ಅದ್ಭುತವಾದ ನಟಿ ಪ್ರೇಮ ಅವರು ಬಗ್ಗೆ ಬಂದಿರೋದು ಆಗದ ವಿಚಾರ ಏನಪ್ಪ ಅಂತಂದರೆ, ಶಿಶಿರ ಸಿನಿಮಾ ಆದ ನಂತರ 2006ರಲ್ಲಿ ಬಂದಂಥ ಹಾರರ್ ಸಿನಿಮಾ ಇದಾಗಿತ್ತು. ಇದಾದ ನಂತರ 22 ವರ್ಷಗಳಿಂದ ಯಾವ ಸಿನಿಮಾನೂ ಸಹ ಅವರು ಮಾಡಲಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಸಂಪೂರ್ಣ ಈ ಸಿನಿಮಾದಿಂದ ದೂರ ಹೊಡೆದಿದ್ರು. ಇತ್ತೀಚೆಗೆ ಅವರು 2ನೇ ಮದುವೆ ಆಗ್ತಿದ್ದಾರೆ ಅಂತ ಸುದ್ದಿಯಲ್ಲಿ ಕೂಡ ಬಂತು. ಅದು ಕೂಡ ಸುಳ್ಳು ಸುದ್ದಿಯಾಗಿತ್ತು ಅಂತಲೇ ಹೇಳ್ಬೋದು. ಒಟ್ಟು ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಹೊಡೆದಂಥ ಪ್ರೇಮ ಅವರು ಒಂದು ಸ್ವಂತ ಉದ್ಯಮವನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತ್ತು ಅವರದೇ ಆದಂಥ ಮಡಿಕೇರಿಯಲ್ಲಿ ಕಾಫಿ ಎಸ್ಟೇಟ್ಗಳನ್ನು ಕೂಡ ಹೊಂದಿದ್ದಾರೆ. ಸರಿ, ಅದನ್ನೇ ನೋಡಿಕೊಂಡು ಸಾಕಷ್ಟು ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಕೊಂಡು ನೋಡ್ಕೊಂಡು ಹೋಗ್ತಿದ್ದಾರೆ. ಸಿನಿಮಾ ರಂಗದಿಂದ ಯಾಕಾಗಿ ಅಂತರ ಕಾಯ್ದುಕೊಂಡು ಗೊತ್ತಿಲ್ಲ. ಸದ್ಯ ಬೇರೆ ಬೇರೆ ಕಾರಣಗಳಿಂದಾಗಿ ದೂರ ಉಳಿದಿದ್ದಾರೆ ಅಂತ ಹೇಳೋದು. ಹೀಗಾಗಿ ನಟಿ ಪ್ರೇಮ ಅವರು ಚಿತ್ರರಂಗಕ್ಕೆ ಒಂದು ರೀತಿ ಆಘಾತಕಾರಿಯಾದ ಸುದ್ದಿಯನ್ನು ಕೊಟ್ಟರು ಅಂತ ಹೇಳ್ಬೋದು. ಹೀಗಾಗಿ ಸಿನಿಮಾ ಸಂಪೂರ್ಣ ದೂರ ಉಳಿದಂಥ ನಟಿ ಯಾಕಾಗಿ ಉಳಿದು